ದೇಶಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ CNG ಏನು ಅಭಾವ ಉಂಟಾಗಿದೆ. ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ಮಧ್ಯೆ ಏನು ಯುದ್ಧ ನಡೀತಾ ಇದ್ದಾವೆ, ಆ ಕಾರಣವಾಗಿ ಇಡೀ ಭಾರತ ಬಂದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ CNG ಆಗಲಿ ಏನಪ್ಪ ಅಂದರೂ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಉಂಟಾಗಿದೆ. ಅದೇ ರೀತಿಯಾಗಿ ನಾವು ನೋಡ್ಬೋದು, ಈಗ ಬೀದರ್ ಜಿಲ್ಲೆಯಲ್ಲಿ ಕೂಡ ಅದೇ ರೀತಿ ಏನಪ್ಪ ಅಂದ್ರೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಬಾಲ್ಕಿ ಪಟ್ಟಣದ ಒಂದು ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ನೀವೇ ನಾವು ನೋಡ್ಬೋದು. ಈ ಒಂದು ಪಟ್ಟಣದಲ್ಲಿ ನೋಡ್ಬೋದು ಹಾಗೂ ಪ್ರಾಣಿಗಳಿಲ್ಲ. ಯಾಕಂದರೆ ಯಾವುದು ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕೆಂದರೆ ಪೆಟ್ರೋಲ್ ಕೂಡ ಬರ್ತಾ ಇಲ್ಲ, ಡೀಸೆಲ್ ಕೂಡ ಬರ್ತಾ ಇಲ್ಲ ಅಂತ ಓನರ್ ಹೇಳ್ತಾ ಇದ್ದಾರೆ. ನಾವು ನೋಡ್ಬೋದು ಪೂರ ಪೆಟ್ರೋಲ್ ಏನಪ್ಪ ಅಂದ್ರೆ ಪೂರ ಚೆನ್ನಾಗಿಲ್ಲ, ಏನೂ ಇಲ್ಲ, ಆ ರೀತಿ ಇದಾಗಿದೆ. ಈ ಒಂದು ಇರಾನ್ ಹಾಗೂ ಅಮೆರಿಕ ಮಧ್ಯೆ ನಡೀತಿರುವ ಯುದ್ಧದ ಕಾರಣವಾಗಿ ಡೀಸೆಲ್ ಸಿಗ್ತಾ ಇಲ್ಲ ಹಾಗೂ ಪೆಟ್ರೋಲ್ ಸಿಗ್ತಾ ಇಲ್ಲ, ಇದೆ. ನಾವು ನೋಡ್ಬೋದು ಯಾವ ರೀತಿ ಏನಪ್ಪ ಅಂದರೆ ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಏನು ಯುದ್ಧ ನಡೀತಾ ಇದ್ದಾವೆ, ಆ ಕಾರಣವಾಗಿ ಡೀಸೆಲ್ ಹಾಗೂ ಪೆಟ್ರೋಲ್ ಬರ್ತಾ ಇಲ್ಲ. ಕಾರಣಕ್ಕೆ ಮೊನ್ನೆ ತಾನೇ ಪ್ರಧಾನಮಂತ್ರಿ ಅವರು ಕೂಡ ಹೇಳಿದ್ದಾರೆ, ಏನಪ್ಪ ಅಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ ಕಡಿಮೆ ಬಳಸಿ ಹಾಗೂ ಹೆಚ್ಚಿಗೆ ಯಾರೂ ಕೂಡ ಅನಾವಶ್ಯಕತೆಯಾಗಿ ಓಡಾಡಬೇಡಿ ಅನ್ನೋ ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಏನಪ್ಪ ಅಂದರೆ ಅವ್ರು ಕೊಟ್ಟಿರುವ ಸಂದೇಶ ಕೂಡ ಇನ್ನು ನಾವು ಗಮನಿಸಬೇಕಾಗಿದೆ. ಅವರು ಕೊಟ್ಟಿರುವ ಸಂದೇಶ ಕೂಡ ನಾವು ಈಗ ಅನುಭವಿಸ್ತಾ ಇದ್ದೀವಿ. ಡೀಸೆಲ್ ಕೂಡ ಸಿಗ್ತಾ ಇಲ್ಲ, ಪೆಟ್ರೋಲ್ ಕೂಡ ಸಿಗ್ತಾ ಇಲ್ಲ. ನಾವು ನೋಡ್ಬೋದು ಯಾವ ರೀತಿ ಡೀಸೆಲ್ ಕೂಡ ಇಲ್ಲ ಹೇಳ್ತಾ ಇದ್ದಾರೆ. ಡೀಸೆಲ್ ಕೂಡ ಇಷ್ಟೊಂದು ಹಾಕಿದ್ದಾರೆ, ಪೆಟ್ರೋಲ್ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಕೂಡ ನಡ್ತಾ ಇದ್ದರೆ ಇನ್ನೂ ಕೆಲವು ದಿನಗಳಲ್ಲಿ ಪೆಟ್ರೋಲ್